ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ಗೃಹಲಕ್ಷ್ಮರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಖಾತೆಗಳಿಗೆ ಈ ಸಾರಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಸಾರಿ ಮಹಿಳಾ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ವೀಕ್ಷಕರೇ. ಮತ್ತು ಈ ಸಾರಿ ರಾಜ್ಯ ಸರ್ಕಾರದ ಕಡೆಯಿಂದ 21ನೇ ಕಂತಿನ ಹಣ ಜಮಾ ಮಾಡಬೇಕೆಂದು ಘೋಷಣೆಯಾಗಿದೆ ವೀಕ್ಷಕರೇ. ಹೌದು, ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ 21ನೇ ಕಂತಿನ ಹಣ ಜಮಾ ಮಾಡಲು ಹೇಳಿರುವ ಕಾರಣ ಏನಪ್ಪಾ ಅಂದರೆ, ಮಹಿಳೆಯರು ನಮಗೆ 2,000 ಹಣ ಬೇಕಾಗಿಲ್ಲ ಅಂತ ರಾಜ್ಯ ಸರ್ಕಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹಲವಾರು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದ್ದಾವೆ. ಆದರೆ ತಿಂಗಳು ಪ್ರತಿ ಸರಿಯಾಗಿ ಹಣವನ್ನು ಬಿಡ್ತಾ ಇಲ್ಲ. ಅದಕ್ಕೆ ಮಹಿಳೆಯರು ರಾಜ್ಯ ಸರ್ಕಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅವು 2,000 ಹಣ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದ್ದಾವೆ. ಏನಾದರೂ ಸಾಲ ಇರ್ಬೋದು, ಏನಾದರೂ ಸಂಘಗಳು ಇರ್ಬೋದು, ಮಹಿಳೆಯರ ತುಂಬಾ ಕೆಲಸಗಳು ಇರ್ತವೆ ವೀಕ್ಷಕರೇ. ಮತ್ತು ಮನೆಯಲ್ಲಿ ಆ ಸಾಮಾನಿಲ್ಲ, ಮನೆಯಲ್ಲಿ ಈ ಸಾಮಾನಿಲ್ಲ, ಅದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಹಣವನ್ನು ತುಂಬಾ ಹೆಲ್ಪ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಮೇಲೆ ಮಹಿಳೆಯರು ಕಂಪ್ಲೇಂಟ್ ಮಾಡಿದ್ದಾರೆ ವೀಕ್ಷಕರೇ. ಆದ್ದರಿಂದ ರಾಜ್ಯ ಸರ್ಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ, 21ನೇ ಕಂತಿನ ಹಣ ಈ ಸಾರಿ ಜಮಾ ಮಾಡಬೇಕೆಂದು. ಆದರೆ ಇನ್ನೊಂದು ವೀಕ್ಷಕರೇ, 21ನೇ ಕಂತಿನ ಹಣ ಜಮಾ ಮಾಡಿದರೆ 22ನೇ ಕಂತಿನ ಹಣ ಬಗ್ಗೆ ಏನಾಗಬೇಕು ಮತ್ತು ಮೊದಲಿನಿರುವ ಪೆಂಡಿಂಗ್ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಗೃಹಲಕ್ಷ್ಮಿಯವರು, ಮತ್ತು ಆ ಹಣ ರಾಜ್ಯ ಸರ್ಕಾರ ಕಡೆಯಿಂದ ಮಹಿಳೆಯರಿಗೆ ಯಾವಾಗ ಹಣ ಜಮಾ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾವಾಗ ಹಣ ಬಿಡುಗಡೆ ಆಗ್ತವೆ ಮತ್ತು ಅದರ ಪೂರ್ತಿಯಾದ ಮಾಹಿತಿ ಕೇಳಲು ನಮ್ಮ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮುಂದಿರೋ ಬೆಲ್ ಐಕಾನ್ ಒತ್ತಿ. ಇದೇ ಥರ ನಾನು ವಿಡಿಯೋ ಬಿಡ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೂ ಇನ್ನೊಂದು ವೀಕ್ಷಕರೇ, ನನ್ನ ಈ ವಿಡಿಯೋ ನೋಡಿದ ಮೇಲೆ ಮಹಿಳೆಯರ ಮುಖದ ಮೇಲೆ ತುಂಬಾ ಸ್ಮೈಲ್ ಇರುತ್ತೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ತುಂಬಾ ಹಾಸ್ಯ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಹಾಸ್ಯ ಮಾಡಿದಂದ್ರೆ, ಮಹಿಳೆಯರು ನಮ್ಮ ವಿಡಿಯೋನು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹಾಸ್ಯ ಇಲ್ಲ ಅಂದರೆ ಹೇಗೆ ವೀಕ್ಷಕರೇ? ಬನ್ನಿ ವೀಕ್ಷಕರೇ, ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ 18 ಜಿಲ್ಲೆಗೆ ಮಾತ್ರ ಈ ಸಾರಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹಾಗೆ ಆ 18 ಜಿಲ್ಲೆಗಳು ಯಾವ್ಯಾವು ಅಂತ ನೀವು ಕೇಳೋಕೆ ಆತುರವಾಗಿರುತ್ತೀರ. ಮತ್ತು ಇನ್ನೊಂದು ವೀಕ್ಷಕರೇ, ಆ ಜಿಲ್ಲೆಗಳ ಹೆಸರು ಇಷ್ಟು ಬೇಗನೆ ನಾನು ಹೇಳೋದಿಲ್ಲ. ಲಾಸ್ಟಿಗೆ ಆ ಜಿಲ್ಲೆಗಳ ಹೆಸರು, ಅಷ್ಟು ಜಿಲ್ಲೆಗಳ ಹೆಸರನ್ನು ನಾನು ಹೇಳ್ತೀನಿ ವೀಕ್ಷಕರೇ. ಆ ಜಿಲ್ಲೆಗಳಲ್ಲಿ ಎಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಜಮಾ ಆಗಬೇಕು ಅಷ್ಟು ಹಣವನ್ನು ಜಮಾ ಆಗ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅಷ್ಟರಿಗೆ ಗುಡ್ ನ್ಯೂಸ್ ವೀಕ್ಷಕರೇ. ರಾಜ್ಯ ಸರ್ಕಾರ ಕಡೆಯಿಂದ 18 ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ನಮಗೆ ಅಷ್ಟೇ ಮಾಹಿತಿ ಸಿಕ್ಕಿರೋದು ವೀಕ್ಷಕರೇ. ಆದರೆ ನಾವು ನಿಮಗೆ ಏನೊಂದು ಮಾಹಿತಿ ಜಾಸ್ತಿಯನ್ನು ಕೊಡೋದಿಲ್ಲ. 18 ಜಿಲ್ಲೆಗಳ ಹೆಸರು ಯಾವ್ಯಾವು ಮತ್ತು ಯಾವ ಜಿಲ್ಲೆಗೆ ಹಣ ಬಿಡ್ತಾರೆ ಮತ್ತು ಯಾವ ಟೈಮಿಗೆ ಬಿಡ್ತಾರೆ, ಯಾವ ಡೇಟ್ಗೆ ಬಿಡ್ತಾರೆ ಅಂತ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ. ಈ ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ವಾಚ್ ಮಾಡಿ ವೀಕ್ಷಕರೇ. ಮತ್ತು ಅರ್ಧದಲ್ಲಿ ಬಿಟ್ಟು ಹೋದರೆ ಆಮೇಲೆ ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ಮಾಡಬೇಡಿ ವೀಕ್ಷಕರೇ. ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಆದರೆ ಇನ್ನೊಂದು ವೀಕ್ಷಕರೇ, ನಾನು ಎಷ್ಟು ಸರಿಯಾದ ಮಾಹಿತಿ ನಿಮಗೆ ಗೃಹಲಕ್ಷ್ಮಿ ಅವರಿಗೆ ಕೊಡ್ತಾ ಇದ್ರು ನಮ್ಮ ವಿಡಿಯೋನ ವ್ಯೂಸ್ ಬರ್ತಾ ಇಲ್ಲ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇರ್ತಾ ಇಲ್ಲ ಮತ್ತು ನಮ್ಮ ಚಾನಲ್ಗೆ ಕಮೆಂಟೇ ಮಾಡ್ತಾ ಇಲ್ಲ ವೀಕ್ಷಕರೇ. ತಪ್ಪದೆ ಈ ಚಾನಲ್ಗೆ ಮತ್ತು ಈ ವಿಡಿಯೋಗೆ ಕಮೆಂಟ್ ಮಾಡದೆ ಮರಿಬೇಡಿ ವೀಕ್ಷಕರೇ ಅಂತ ಹೇಳ್ತಾ, ಬರೀ ಆ 18 ಜಿಲ್ಲೆಗಳ ಹೆಸರು ಯಾವುವು ಅಂತ ನಿಮಗೆ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ವೀಕ್ಷಕರೇ, ಮಹಿಳೆಯರು ರಾಜ್ಯ ಸರ್ಕಾರದ ಮೇಲೆ ಜಾಸ್ತಿಯಾಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರ ಕಡೆಯಿಂದ 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಇಲ್ಲ ಅಂದರೆ 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದಿಲ್ಲ ವೀಕ್ಷಕರೇ. ಆದರೆ ಇನ್ನೊಂದು, ವಿಜಯಪುರದಲ್ಲಿ ನಾನು ನಿನ್ನೆ ವಿಡಿಯೋ ಬಿಟ್ಟಿರೋ ಹಾಗೆ ಈ ಸಾರಿ ವಿಜಯಪುರದಲ್ಲಿ ನಿನ್ನೆನೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ಸ್ವಲ್ಪ ಜನಕ್ಕೆ ಜಮಾ ಆಗಿದ್ದಾವೆ ಮತ್ತು ಸ್ವಲ್ಪ ಜನಕ್ಕೆ ಜಮಾ ಆಗಿಲ್ಲ. ಆದರೆ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿ, ನಾನು ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಮಹಿಳೆಯರಿಗೆ ಗುಡ್ ನ್ಯೂಸ್ ಈ ವಿಡಿಯೋ ನೋಡಿದ ಮೇಲೆ ಗುಡ್ ನ್ಯೂಸ್ ಇರೋದು ವೀಕ್ಷಕರೇ. ಆದರೆ 18 ಜಿಲ್ಲೆಗಳಿರುವ ಮಹಿಳೆಯರಿಗೆ ಮಾತ್ರ, ಅದರ ಹೆಚ್ಚಿನಿರುವ ಜಿಲ್ಲೆಗಳಿಗೆ ನಾನು ಗುಡ್ ನ್ಯೂಸ್ ಅನ್ನು ಕೊಡೋದಿಲ್ಲ ವೀಕ್ಷಕರೇ. ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಕಡೆಯಿಂದ 18 ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಆ 18 ಜಿಲ್ಲೆಗಳ ಹೆಸರೇನಂತ ನಿಮಗೆ ಇವಾಗ ತಿಳಿಸ್ತೀನಿ. ಆದರೆ ವೀಕ್ಷಕರೇ, ಯಾವ ಡೇಟಿಗೆ ಹಣ ಬಿಡ್ತಾರೆ ಮತ್ತು ಎಷ್ಟು ಗಂಟೆಗೆ ಹಣ ಬಿಡ್ತಾರಪ್ಪ ಅಂದರೆ ಆಗಸ್ಟ್ 4 ಮಧ್ಯಾಹ್ನ 1 ಗಂಟೆಗೆ ಹಣವನ್ನು ಬಿಡ್ತಾರೆ ವೀಕ್ಷಕರೇ. ಮತ್ತು ಬನ್ನಿ ವೀಕ್ಷಕರೇ, ಮೊದಲನೇ ಜಿಲ್ಲೆ ಹೆಸರು ಏನಪ್ಪ ಅಂದರೆ ಬಳ್ಳಾರಿ, ಬೀದರ್, ವಿಜಯಪುರ, ಚಾಮರಾಜನಗರ, ಧಾರವಾಡ, ದಕ್ಷಿಣ ಕನ್ನಡ ಮತ್ತು ದಾವಣಗೆರೆ, ಗದಗ್, ಕಲಬುರಗಿ, ಹಾಸನ್, ಹಾವೇರಿ ಮತ್ತು ರಾಯಚೂರು, ಮೈಸೂರು, ಮಂಡ್ಯ, ಕೊಪ್ಪಳ, ಕೋಲಾರ,
ಕೊಡಗು ಮತ್ತು ಚಿತ್ರದುರ್ಗ. ಮತ್ತು ವೀಕ್ಷಕರೇ, ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರದ ಕಡೆಯಿಂದ 18 ಜಿಲ್ಲೆಗೆ ಮಾತ್ರ ಹಣವಿರುತ್ತದೆ ವೀಕ್ಷಕರೇ. ಆದರೆ ಹೊರಗಿನ ಬೇರೆ ಜಿಲ್ಲೆಯವರು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ನಮ್ಮ ಕಡೆಯಿಂದ ಬಿಡುಗಡೆ ಆಗ್ತಾ ಇಲ್ಲ ವೀಕ್ಷಕರೇ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 18 ಜಿಲ್ಲೆ, ಆ 18 ಜಿಲ್ಲೆ ಹೆಸರನ್ನು ಪೂರ್ತಿಯಾಗಿ ನಾನು ಹೇಳಿದ್ದೇನೆ ವೀಕ್ಷಕರೇ. ಆದರೆ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿರುವ ಬೆಲ್ ಐಕನ್ ಕೂಡ ಒತ್ತಿ. ನಾನು ಇದೇ ಥರ ವಿಡಿಯೋ ಬಿಡ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ. ಬನ್ನಿ ಮತ್ತು ನಾನು ನಿಮಗೆ ಇದೇ ಥರ ಗುಡ್ ನ್ಯೂಸ್ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ಮತ್ತು ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.